2A ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು ಇನ್ನೂರು ಅವ್ರಿಗೆ ಸಾಧ್ಯ ಇಲ್ಲದ ವಿಷಯ. ಮುಂದೆ ಹಾಕೋ ತೊಗೊಂಥದ್ದು ಬೊಮ್ಮಾಯಿಯವ್ರಿಗೆ ಸಾಧ್ಯ ಆಗಿರಲಿಲ್ಲ, ಯಡಿಯೂರಪ್ಪನವ್ರಿಗೂ ಸಾಧ್ಯ ಆಗಿರಲಿಲ್ಲ. ನಿಮಗದು ದಿಟ್ಟಾಗಿ ಹೇಳೋದಿಲ್ಲ ಅವ್ರು 2Aದಾಗ ಕೊಡ್ಲಿಕ್ಕೆ ಬರೋದಿಲ್ಲಪ್ಪ ಅಂತೇಳಿ. ಮತ್ತು ಅವ್ರು ಮಾಡಿದ್ದೇನಪ್ಪ ಅಂತಂದ್ರೆ ಸಾಹಸ ಮಾಡಿದ್ದಂದ್ರೆ ಆ ಮುಸ್ಲಿಮರ ಒಂದು ರಿಸರ್ವೇಷನ್ ತೆಗೆದು ಇವ್ರು ಹೆಂಚಿದ್ದು 2D 2C ಅಂತೇಳಿ ಮಾಡಿ ಅವ್ರಿಗೊಂದು 2%, ಅವ್ರಿಗೊಂದು 2% ಹಂಚಿ ಏನೋ ಮುಲಾಮ್ ಸ್ವರೂಪ ಕೆಲಸ ಮಾಡಿದರು. ಅದು ಅವರ ಒಂದು ರಾಜಕಾರಣ. ಅದು ನೀವು ಹಂಗೆ ಹೇಳಲಿಲ್ಲ. ಅದು ಸುಮ್ಮನೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತಾಡ್ತಿದ್ದಲ್ರಿ, ಹೆಗ್ಗನ ಗುಜ್ಜಾಗಿಟ್ಟು ಸಾಫ್ ಮಾಡೋದು ಅದು ಮಾಡಲಿಲ್ಲ. ನೇರವಾಗಿ ಹೇಳಿದ್ರಿ 2A ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಅದು ನೀವು ಹೋರಾಟ ಮಾಡಲಿ ತಪ್ಪೇನಿಲ್ಲ ಅಂತೇಳಿ. ಇದು ಒಬ್ಬ ನಾಯಕನಿರುತ್ತಿರುವಂಥ ಒಂದು ಪಾಸಿಟಿವ್ನೆಸ್ ಅಂತೀವಿ ನಾವು, ಸಕಾರಾತ್ಮಕತೆ ಅಂತಂತೀವಿ. ರಾಜಕೀಯವರು ಸಕಾರಾತ್ಮಕ ನೋಡಿದರೆ ಈಗ ನಿಮ್ಮ ಟೀಕೆ ಬಂದ ತಕ್ಷಣ 2,000 ಕೋಟಿ ಇದಾವೆ ನಮ್ಮ ಖಜಾನೆ ದುಡ್ಡು ಅದನ್ನು ತೋರಿಸ್ಕೊಟ್ರಿ, ಇದು ಒಳ್ಳೆಯದನ್ನು. ಅದ್ರ ಜೊತೆಗೆ ನಾವು ಇಲ್ಲ ಹೇಳೋದು ಏನಪ್ಪ ಅದು ಈ ಸಂದರ್ಭದಲ್ಲೇ ಶ್ವೇತಪತ್ರ ಹೊರಡಿಸೋದು ಭಾಳ ಉತ್ತಮವಾದ ಕೆಲಸ. ಒಂದು ಎರಡನೇದು MSPಯನ್ನು ಯಾಕೆ ಕಾನೂನು ಮಾಡ್ತಾ ಇಲ್ಲ ನೀವು, ಅದಕ್ಕೆ ನೀವು ಇವತ್ತು ಉತ್ತರ ಕೊಡಬೇಕಾದ್ರೆ ನಿಮಗೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ನೀವು ಅಧಿಕಾರದ ಹಂಗೆ ತೊರೆದು ಹೊಂಟಿದ್ದೀರಿ. ನೀವು ಚಾಮರಾಜನಗರದಲ್ಲಿ ಹೇಳಿಕೊಟ್ಟಿದ್ದು ಭಾಳ ಮನಸ್ಸಿಗೆ ಹತ್ತುವಂಥ ಮಾತು. ಇಲ್ಲಪ್ಪ ನಾವು ರಾಜಕೀಯದ ಕೊನೆ ದಿನಗಳಲ್ಲಿದ್ದೀವಿ, ಮತ್ತು ಇದನ್ನು ನೀವೇ ಮಾಡಬೇಕಿದ್ದಾನೆ, ಮತ್ತೊಬ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ DKಶಿ ಅವರು ಇನ್ನೂ ರಾಜಕೀಯ ಮಹತ್ವಾಕಾಂಕ್ಷೆ ಇದ್ದಾವೆ, ಅಂಥವ್ರಿಗೆ ಆಗೋದಿಲ್ಲ ಇದೆಲ್ಲ ಕೆಲಸ. ಯಾಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ ನಾಳೆ ಉಳಿತನೂ ಇಲ್ಲೋ ಅಂತೇಳಿ, ಅವರೇ ಬರಲಿ ಇನ್ನೊಬ್ಬರೇ ಬರಲಿ ಅಂಥ ದಿಟ್ಟತನ ಇದ್ದಂಥ ನಾಯಕರು ಕರ್ನಾಟಕದಲ್ಲಿಂತ ಈ ಸದ್ಯದ ಬಟ್ಟೆ ಇಲ್ಲ. ಮುಂದೆ ಏನು ಹುಡ್ತಾರೋ ಗೊತ್ತಿಲ್ಲ. ಬಟ್ ಈಗ ರೈತರಿಗೆ ಭಾಳ ಮುಖ್ಯವಾಗಿ ಬೇಕಾಗಿದ್ದು ನೀವು ಮತ್ತು ನಮ್ಮ ವಾಹಿನಿ ಮೂಲಕ ನಾವು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಪ್ರತಿ ಹಳ್ಳಿಗೂ ಗೋಡಾವನ್ನು ಕಟ್ಟಿಸ್ಕೊಡುವಂಥದ್ದು. ಯಾರೋ ಒಬ್ಬರು ಅದಾನಿ ಅಂಥವ್ರು ಕಟ್ಟಿಸ್ತಾರೆ, ನೀವು ಸರ್ಕಾರದ ಯಾಕೆ ಕಟ್ಟಿಸೋಕ್ಕಾಗೋದಿಲ್ಲ ರೀ. ಒಂದು ಪಂಚಾಯತಿ ಒಂದು ಗೋಡಾವನ, ಒಂದು ಪಂಚಾಯತಿ ದೊಡ್ಡ ಗೋಡಾವನ, ಅಲ್ಲಿ ಗೊಂಜಾಳ ಇಟ್ಕೊಳ್ಳಿ, ಜೋಳ ಇಟ್ಕೊಳ್ಳಿ, ಮತ್ತಿ ಇಟ್ಕೊಳ್ಳಿ, ಎಲ್ಲ ಇಟ್ಕೊಂಡು ರೇಟ್ ಬಂದಾಗ ಮಾರಲಿ. ಪಂಚಾಯತಿನ ಇದು ಮಾಡಿಬಿಡ್ರಿ, ಇದನ್ನು ಏನೋ ಮಾರ್ಕೆಟ್ ಮಾಡಿರಿ. ಯಾಕೆ ಮಾಡಬಾರ್ದು? ಕಬ್ಬ ಯಾಕೆ ನಿಷೇಧ ಹೇರಬಾರ್ದು? ಅದು ಅವಶ್ಯ ಇಲ್ಲರಿ. ಕಬ್ಬ ಪಾಪ ರೈತರಿಗೂ ಅವ್ರಿಗೆ ಗೊತ್ತಿಲ್ಲ, ಪಾಪ ಅರ್ಥ ಆಗೋದಿಲ್ಲ ಅವ್ರಿಗೆ. ದೊಡ್ಡ ದುಡ್ಡು ಬರ್ತದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದನ್ನು ನಿಷೇಧ ಮಾಡಿಬಿಟ್ರೆ ಸಕ್ಕರೆ ಸೆರೆ ಬಿಟ್ಟು ಮತ್ತೇನಾಗ್ತದೆ ಅದರಿಂದ. ಮತ್ತು ನೀವೊಂದು ಸೆರೆ ಮಾಡೋದನ್ನು ಬ್ಯಾನ್ ಮಾಡಿಲ್ಲ, ಅದು ಇಟ್ಕೊಂಡಿರ್ಬೇಕಾದ್ರೆ ಬ್ಯಾನ್ ಅಂತ ನಾವು ಹೇಳಕ್ಕೆ ಹೋಗೋದಾರೆ. ನಿಮ್ಗೆ ಗಂಟಬೇಕಾಗಿದಾರ, ನಿಮ್ಮ ಸರ್ಕಾರ ನಡೆಸ್ಬೇಕಾಗೆ. ಆದರೆ ಇವು ನಮ್ಮ ಜನರಿಗೆ, ನಮ್ಮ ರೈತರಾಗಿರ್ಬೋದು, ನಮ್ಮ ಜನರಿಗೆ ಆಗಿರ್ಬೋದು, ಸಾರಾಯಿ ಹಾನಿಕಾರಕ